ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾನಿವತ್ತು ನಿಮ್ಮ ಮುಂದೆ ಇಡುವಂತಹ ಮುಖ್ಯ ವಿಚಾರ ಏನಪ್ಪಾ ಅಂದ್ರೆ ಸೈನ್ಸ್. ಆಕ್ಚುಲಿ ಈ ವಿಡಿಯೋ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದ್ರೆ ನಾನು ಹೇಳ್ತಿದ್ದೀನಿ, ಈಗ PSTRಗೆ ಅಥವಾ HSTR ಅಲ್ಲಿ ನೀವೇನಾದ್ರೂ ಸೈನ್ಸ್ ಅನ್ನ ಇದು ಸಬ್ಜೆಕ್ಟ್ ಆಗಿದ್ರೆ ಅವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ. ಇದನ್ನ ಬಿಟ್ರೆ VAOಗೆ, KSಗೆ, PDOಗೆ, ಉಳಿದಂತ ಗ್ರೂಪ್ ಸಿ, STA, FTA ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಜಸ್ಟ್ ವಿಜ್ಞಾನವನ್ನ ನೀಡ್ತಾ ಇದೀನಿ. ಬಟ್ ಇದನ್ನ ಪರ್ಟಿಕ್ಯುಲರ್ ಆಗಿ ಯಾರಿಗೆ ಇದು ಮಾಡ್ತಾ ಇದೀವಿ ಅಂದ್ರೆ PSTR ಸೈನ್ಸ್ ಅಥವಾ GPSTR ಅಲ್ಲಿ ಏನಾದ್ರು ಸೈನ್ಸ್ ಇದ್ರೆ ಅವ್ರಿಗೆ ಆಗ್ಲಿ ಅಂತ ಇದನ್ನ ಇಡ್ತಾ ಇದೀವಿ. ನೋಡ್ಕೊಂಡು ಹೋಗೋಣ. ಇದರ PDF ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಅದು ಹೇಗೆ ತಗೊಳ್ಳೋದು ಅದೆಲ್ಲವನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೋಡೋಣ. ಇವತ್ತು ನಾವು ಈ ಹಿಂದೆ 7ನೇ ತರಗತಿಯನ್ನು ನೋಡಿದ್ವಿ. ಈಗ ನಾವು ಏನು 6ರಿಂದ 10ನೇ ತರಗತಿಯವರೆಗಿನ PDF ಇದೆ. ಇವತ್ತು ನಾವು 8ನೇ ತರಗತಿಯ PDF ಅನ್ನ ನೋಡ್ತಾ ಇದ್ವಿ. ಅಗೋಚರ ಜಗತ್ತು, ಜೀವ ಜಗತ್ತು, ಅಧ್ಯಾಯ 1, 8ನೇ ತರಗತಿಯದ್ದು. ಅದರಲ್ಲಿರುವಂತಹ ಪ್ರಮುಖ ಪ್ರಶ್ನೆಗಳನ್ನ ನೋಡೋಣ. ವಿಜ್ಞಾನದಲ್ಲಿ ಪ್ರಥಮ ಬಾರಿಗೆ ಜೀವಕೋಶ ಅಂದ್ರೆ ಸೆಲ್ ಎಂಬ ಪದವನ್ನ ಬಳಸಿದವರು ಯಾರು ಮತ್ತು ಯಾವ ಪುಸ್ತಕದಲ್ಲಿ ಪ್ರಕಟಿಸಿದ್ರು ಅಂದ್ರೆ ರಾಬರ್ಟ್ ಹುಕ್ 1665ರಲ್ಲಿ ತಮ್ಮ ಮೈಕ್ರೋಗ್ರಾಫಿಯಾ ಎಂಬ ಪುಸ್ತಕದಲ್ಲಿ ಇದನ್ನ ಉಲ್ಲೇಖಿಸಿದ್ರು. ಸೂಕ್ಷ್ಮ ಜೀವಕೋಶದ ಪಿತಾಮಹ, ಫಾದರ್ ಆಫ್ ಮೈಕ್ರೋಬಯಾಲಜಿ ಎಂದು ಯಾರನ್ನ ಕರೀತಾರೆ ಅಂದ್ರೆ ಆಂಟೋನಿ ವಾನ್ ಲಿವೆನ್ಹಾಕ್. ಯಾರು? ಆಂಟೋನಿ ವಾನ್ ಲಿವೆನ್ಹಾಕ್. ನೀವು ಲಿವೆನ್ಹಾಕ್ ಅಂದ್ಕೊಂಡ್ರು ಓಕೆ. ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬಂದು ಪ್ರಾಣಿ ಜೀವಕೋಶದಲ್ಲಿ ಇರದ ಹೊರಗಿನ ರಕ್ಷಣಾತ್ಮಕ ಪದರ ಯಾವುದಪ್ಪ ಅಂದ್ರೆ ಕೋಶ ಭಿತ್ತಿ. ಅಂದ್ರೆ ಇದು ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಇರುತ್ತೆ. ಸಸ್ಯ ಜೀವಕೋಶಗಳಲ್ಲಿ ದ್ಯುತಿ ಸಂಶ್ಲೇಷಣೆಗೆ ಸಹಾಯ ಮಾಡುವ ಕ್ಲೋರೋಫಿಲ್ ಹೊಂದಿರುವ ಕಣದಂಗಗಳು ಅಂದ್ರೆ ಕ್ಲೋರೋಫಾಸ್ಟ್ಗಳು ಅಥವಾ ಹಸಿರು ಪ್ಲಾಸ್ಟಿಡ್ಗಳು ಅಂತ ಕರೀತಾರೆ. ಮಾನವನ ದೇಹದಲ್ಲಿ ಅತ್ಯಂತ ಉದ್ದವಾದ ಮತ್ತು ಕವಲೊಡೆದ ರಚನೆ ಹೊಂದಿರುವ ಜೀವಕೋಶ ಯಾವುದಂದ್ರೆ ನ್ಯೂರಾನ್ ಅಥವಾ ನರಕೋಶ. ಅಂದ್ರೆ ಮಾನವನ ದೇಹದಲ್ಲಿ ಅತಿ ಉದ್ದವಾದಂಥದ್ದು. ಜೀವ ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡ ಜೀವಕೋಶಕ್ಕೆ ಉದಾಹರಣೆ ಯಾವುದು ಅಂದ್ರೆ ಉಷ್ಟ್ರ ಪಕ್ಷಿಯ ಮೊಟ್ಟೆಯ ಹಳದಿ ಭಾಗ ಅಥವಾ ಲೋಳೆ ಅಂತ ನಾವು ಏನ್ ಕರಿತೀವಿ ಅದು. ಬ್ಯಾಕ್ಟೀರಿಯಾದ ಜೀವಕೋಶವು ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳಿಗಿಂತ ಹೇಗೆ ಭಿನ್ನವಾಗಿದೆ ಅಂದ್ರೆ ಬ್ಯಾಕ್ಟೀರಿಯಾದಲ್ಲಿ ನಿರ್ದಿಷ್ಟ ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯಸ್ ಪರೆ ಇರೋದಿಲ್ಲ. ಬ್ಯಾಕ್ಟೀರಿಯಾದಲ್ಲಿ ಬದಲಾಗಿ ನ್ಯೂಕ್ಲಿಯಾಡ್ ಎನ್ನುವಂಥದ್ದು ಇರುತ್ತೆ. ಇನ್ನು ದ್ವಿದಳ ಧಾನ್ಯಗಳ ಬೇರುಗಳ ಗಂಟುಗಳಲ್ಲಿ ವಾಸಿಸಿ ನೈಟ್ರೋಜನ್ ಸ್ಥಿರೀಕರಣ ಮಾಡುವ ಬ್ಯಾಕ್ಟೀರಿಯಾ ಯಾವುದು ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿಲ್ಲ, ರೈಜೋಬಿಯಂ. ಇನ್ನು ಬ್ರೆಡ್, ಕೇಕ್, ಇಡ್ಲಿ, ಹಿಟ್ಟು, ಉಬ್ಬಲು ಏನಿದೆ ಇದರಲ್ಲಿ ಸಹಾಯ ಮಾಡುವ ಏಕಕೋಶೀಯ ಶಿಲೀಂಧ್ರ ಜೀವಿ ಯಾವುದು ಅಂದ್ರೆ ಈಸ್ಟ್ ಅಂತ. ಯಾವುದು? ಈಸ್ಟ್. ಹಾಲು ಮೊಸರಾಗಿ ಪರಿವರ್ತಿಸುವ ಲ್ಯಾಕ್ಟಿಕ್ ಆಮ್ಲವನ್ನು ಉತ್ಪಾದಿಸುವ ಬ್ಯಾಕ್ಟೀರಿಯಾ ಯಾವುದು ಅಂದ್ರೆ ಲ್ಯಾಕ್ಟೋಬ್ಯಾಸಿಲಸ್ ಅಂತ ಏನ್ ಬರುತ್ತೆ ಅದು. ಓಕೆ. ಇನ್ನು ಭೂಮಿಯ 50%ಕ್ಕಿಂತ ಹೆಚ್ಚು ಆಕ್ಸಿಜನ್ ಉತ್ಪಾದಿಸುವ ಮತ್ತು ಅದ್ಭುತ ಆಹಾರ ವಿಟಮಿನ್ B12 ಎಂದೆನಿಸಿಕೊಳ್ಳುವ ಸೂಕ್ಷ್ಮ ಶೈವಲ ಯಾವುದು ಅಂದ್ರೆ ಸ್ಪಿರೋಲಿನಾ. ಯಾವ್ದಪ್ಪ ಸ್ಪಿರೋಲಿನಾ ಅಂದ್ರೆ ಇಲ್ಲೊಂದು ಇಮೇಜ್ ಹಾಕಿದೆ ನೋಡಿ, ಇದೆ ಸ್ಪಿರೋಲಿನಾ. ಓಕೆ. ಇನ್ನು ಆಕ್ಸಿಜನ್ ರಹಿತ ವಾತಾವರಣದಲ್ಲಿ ತ್ಯಾಜ್ಯಗಳನ್ನ ವಿಭಜಿಸಿ ಜೈವಿಕ ಅನಿಲವನ್ನು ಉತ್ಪಾದಿಸುವಾಗ ಬಿಡುಗಡೆಯಾಗುವ ಪ್ರಮುಖ ಅನಿಲ ಯಾವುದಂದ್ರೆ ಮೀಥೇನ್. ನಿಮ್ಮೆಲ್ಲರಿಗೂ ಗೊತ್ತಿರಲಿ. ಇನ್ನು ಸ್ನೇಹಿತರೆ, ಇದರ PDF ಬಗ್ಗೆ ನಾನು ಈಗ ಹೇಳ್ತೀನಿ. ಸ್ನೇಹಿತರೆ, ಇದರ PDF ಏನಾದರೂ ಬೇಕು ಅಂದ್ರೆ ನೀವು ಈಗ ಹೇಳಿದಂತೆ 9945005138ಗೆ ಕಾಂಟ್ಯಾಕ್ಟ್ ಮಾಡಿ ಈ PDF ಅನ್ನು ನೀವು ತೆಗೆದುಕೊಳ್ಳಬಹುದು. 9945005138ಕ್ಕೆ ಆದಷ್ಟು ವಾಟ್ಸಪ್ ಅಲ್ಲಿಯೇ ಮೆಸೇಜ್ ಅನ್ನ ಮಾಡಿ. ಇನ್ನು ಈ PDF ನ ಬೆಲೆ ಎಷ್ಟಿದೆ ಅಂದ್ರೆ 149 ರುಪೀಸ್ ಅನ್ನ ಇದನ್ನು ಕೂಡ ಹಾಕಿದ್ದಾರೆ. ನಮ್ಗೆ ಈಗಾಗಲೇ ಏನ್ PDF ಇದ್ವು ಹಳೆ PDF ಅದೇ ತರ. ಸ್ನೇಹಿತರೆ, ಇದರಲ್ಲಿ ನಾನು ನಿಮ್ಗೆ ಇಲ್ಲೊಂದು ವಿಚಾರವನ್ನು ಹೇಳ್ತೀನಿ. ಈ PDF ಏನಿದ್ರು ಕ್ವಿಕ್ ಗ್ಲಾನ್ಸಿಗೋಸ್ಕರ ಇರುವಂತದ್ದು ಸ್ನೇಹಿತರೆ. ಇದು 200 ಪುಟಗಳನ್ನ ಹೊಂದಿದೆ. ಕ್ವಿಕ್ ಗ್ಲಾನ್ಸ್ಗೆ ಅಂದ್ರೆ ಈಗ ನೀವು PSTRಗೆ ಓದ್ತಾ ಇದ್ದೀರಾ, ಸೊ ನಿಮ್ಮ ಹತ್ರ ಟೈಮ್ ಇಲ್ಲ, ಅವ್ರಿಗೆ ಮಾತ್ರ ಇದು ಅನುಕೂಲ ಆಗುತ್ತೆ. ಹಾಗಂತ ಹೇಳಿ ಇನ್ಯಾರಿಗೂ ಅನುಕೂಲ ಆಗಲ್ವ ಅಂದ್ರೆ PSTR ಅಷ್ಟೇ ಅಲ್ಲದೆ VAಗೆ ಅನುಕೂಲ ಆಗುತ್ತೆ. ಯಾವ್ಯಾವ ಎಲ್ಲ ಎಕ್ಸಾಮ್ಗೂ ಅನುಕೂಲ ಆಗುತ್ತೆ. ಫುಲ್ ಸಿಲೆಬಸ್ ಇದರಿಂದನೇ ಬರುತ್ತಾ ಅಂದ್ರೆ ಖಂಡಿತ ಇಲ್ಲ. ಬಟ್ ನಿಮ್ಗೊಂದು ಅನುಕೂಲ ಆಗ್ಲಿ ಅಂತ ಸ್ಮಾರ್ಟ್ ಸ್ಟಡಿಗೋಸ್ಕರ ಇದನ್ನ ರೆಡಿ ಮಾಡಿರುವಂಥದ್ದು. ಏನಕ್ಕೋಸ್ಕರ? ಸ್ಮಾರ್ಟ್ ಸ್ಟಡಿಗೋಸ್ಕರ ಮಾಡಿರುವಂಥದ್ದು. ಇದನ್ನು ನೀವು ಏನಾದ್ರು PSTR, GPSTR ಅಥವಾ VAಗೆ ನನಗೆ ಸಿಂಪಲ್ ಆಗಿ ಬೇಕು ಅಂತಂದ್ರೆ ಮಾತ್ರ ಬೈ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಇದ್ರೊಳಗಡೆನೆ ಎಲ್ಲ ಕಂಪ್ಲೀಟ್ ಆಗಿ ಬರುತ್ತಾ ಅಂತ ಗೊತ್ತಿಲ್ಲ. ಬಟ್ ನಿಮ್ಮ ನಾಲೆಡ್ಜ್ ಅನ್ನ ಹೆಚ್ಚಿಸುವಂತ ಕೆಲಸವನ್ನ ಈ PDF ಮಾಡುತ್ತೆ. ಸೊ ಅರ್ಜೆಂಟಿಗೆ ಅಂದ್ರೆ ಸ್ಮಾರ್ಟ್ ಸ್ಟಡಿಗೆ ನಮ್ಮ ಹತ್ರ ಟೈಮ್ ಇಲ್ಲ ಅನ್ನೋರು ಮಾತ್ರ ಇದನ್ನ ಬೈ ಮಾಡಬಹುದು. ಓಕೆ. ಮುಂದೆ ನೋಡೋಣ. ತೈಲ ಸೋರಿಕೆ, ಆಯಿಲ್ ಸ್ಪಿಲ್ಸ್ ಏನಿರುತ್ತೆ, ವಿಭಜಿಸುವಂತಹ ಬ್ಯಾಕ್ಟೀರಿಯಾವನ್ನ ಅಭಿವೃದ್ಧಿಪಡಿಸಿ ಪೇಟೆಂಟ್ ಪಡೆದಂತವರ ತೈಲ ಸೋರಿಕೆಯನ್ನ ವಿಭಜಿಸುವಂತಹದ್ದನ್ನ
ಯಾರಪ್ಪ ನಮ್ಮ ಭಾರತ ಮೂಲದ ವಿಜ್ಞಾನಿ ಅಂದ್ರೆ ಆನಂದ್ ಮೋಹನ್ ಚಕ್ರವರ್ತಿ. ಇನ್ನು ಅಧ್ಯಾಯ 3 1-2 ಆಯ್ತು. ಅಧ್ಯಾಯ 3 ಅನನ್ಯ ನಿಧಿ ಅನ್ನುವಂಥದ್ದು ಆರೋಗ್ಯ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಎಂದರೇನು ಅಂದ್ರೆ, ಆರೋಗ್ಯವೆಂದರೆ ಕೇವಲ ರೋಗ ಮುಕ್ತ ಸ್ಥಿತಿಯಲ್ಲ, ಬದಲಿಗೆ ದೈಹಿಕ, ಮಾನಸಿಕ, ಸಾಮಾಜಿಕ ಸಂಪೂರ್ಣ ಯೋಗಕ್ಷೇಮದಿಂದ ಕೂಡಿರುವಂತಹ ಸ್ಥಿತಿ ಎನ್ನುವಂಥದ್ದು. ಇನ್ನು ಆಯುರ್ವೇದದ ಪ್ರಕಾರ ನೈಜ ಆರೋಗ್ಯ ಎಂದರೇನು? ದೇಹ, ಮನಸ್ಸು, ಸುತ್ತಮುತ್ತಲಿನ ಪರಿಸರದೊಂದಿಗೆ ಸಮತೋಲನವೇ ನೈಜ ಆರೋಗ್ಯ. ಅಂದ್ರೆ ನೈಜ ಆರೋಗ್ಯ ಅಂದ್ರೆ ಆಯುರ್ವೇದದ ಪ್ರಕಾರ ಜಸ್ಟ್ ಏನು ನಾನು ಚೆನ್ನಾಗಿದ್ದೀನಿ ಅಂದ್ರೆ ಕಾಯಿಲೆ ಇಲ್ಲ ಅಂತಲ್ಲ, ದೇಹ, ಮನಸ್ಸು, ಸುತ್ತಮುತ್ತಲಿನ ಪರಿಸರದೊಂದಿಗೆ ಸಮತೋಲನವನ್ನ ಕಂಡುಕೊಂಡಿರುವಂಥದ್ದು. ಗಾಳಿಯ ಗುಣಮಟ್ಟವನ್ನ ಅಳೆಯಲು ಯಾವುದನ್ನ ಬಳಸಲಾಗುತ್ತದೆ? ವಾಯು ಗುಣಮಟ್ಟ ಸೂಚ್ಯಂಕ AQI ಅನ್ನು ಬಳಸಲಾಗುತ್ತೆ. ರೋಗ ಲಕ್ಷಣ ಮತ್ತು ಚಿಹ್ನೆಯ ನಡುವಿನ ವ್ಯತ್ಯಾಸವೇನು ಅಂದ್ರೆ, ನಾವು ಸ್ವತಃ ಅನುಭವಿಸುವುದು ರೋಗ ಲಕ್ಷಣ ಅಂದ್ರೆ ನಮ್ಗೇನಾದ್ರೂ ಒಳಗಡೆ ಆಗ್ತಾ ಇದೆ ಅಂತ ಫೀಲ್ ಆದ್ರೆ ನೋವು, ಆಯಾಸ, ಅದೇ ಅಂದ್ರೆ ರೋಗ ಅಂದ್ರೆ ಏನಾದ್ರು ಸಿಂಪಲ್ ಆಗಿ ನೋಡೋಣ, ಅದು ರೋಗ ಲಕ್ಷಣ. ಚಿಹ್ನೆ ಅಂದ್ರೆ ಹೊರಗಿನವರು ಅಳೆಯಬಹುದು, ಜ್ವರ ಇರ್ಬೋದು, ದದ್ದು ಇದೆಲ್ಲವನ್ನು ನೋಡಬಹುದು, ಅದು ಚಿಹ್ನೆ. ಲಕ್ಷಣ ಅಂದ್ರೆ ನಮಗೆ ಗೊತ್ತಾಗಿರುವಂಥದ್ದು. ರೋಗಕಾರಕಗಳು ಎಂದರೇನು? ರೋಗಗಳನ್ನ ಉಂಟು ಮಾಡುವ ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರ, ಹುಳುಗಳು ಮತ್ತು ಪ್ರೋಟೋಜೋವಾಗಳಂತಹ ಸೂಕ್ಷ್ಮಜೀವಿಗಳನ್ನ ನಾವು ರೋಗಕಾರಕಗಳು ಅಂತ ಕರಿತೀವಿ. ಸಾಂಕ್ರಾಮಿಕ ರೋಗಗಳು ಎಂದರೇನು? ರೋಗಕಾರಕಗಳಿಂದ ಉಂಟಾಗಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಹರಡುವ ರೋಗಗಳನ್ನು ಸಾಂಕ್ರಾಮಿಕ ರೋಗಗಳಂತ. ಉದಾಹರಣೆ ಕ್ಷಯ, ಕಾಲರಾ, ಕೋವಿಡ್. ಸಾಂಕ್ರಾಮಿಕವಲ್ಲದ ರೋಗಗಳು ನಿಮಗೆ ಗೊತ್ತಿದೆ. ರೋಗಕಾರಕಗಳಿಂದ ಬಾರದೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡದ, ಜೀವನ ಶೈಲಿಯಿಂದ, ಆಹಾರ ಪರಿಸರದೊಂದಿಗೆ ಉಂಟಾಗುವಂತಹದ್ದು. ಮಧುಮೇಹ, ಕ್ಯಾನ್ಸರ್, ರಕ್ತದೊತ್ತಡ. ರೋಗ ವಾಹಕಗಳು ವೆಕ್ಟರ್ಸ್ ಅಂದ್ರೆ ರೋಗಕಾರಕಗಳನ್ನು ಒಬ್ಬರಿಂದ ಇನ್ನೊಬ್ಬರಿಗೆ, ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ಸೊಳ್ಳೆಗಳ ಅಥವಾ ನೊಣಗಳಂತ ಕೀಟಗಳನ್ನು ವಾಹಕಗಳು ಅಂತ ಕರಿತೀವಿ. TB ಯಾವ ರೋಗಕಾರಕವಾಗಿದೆ? ಕ್ಷಯ ರೋಗಕಾರಕವು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ. ಮಲೇರಿಯಾ ರೋಗಕ್ಕೆ ಕಾರಣವಾಗಿರುವಂಥದ್ದು ಪ್ರೋಟೋಜಾವಾ. ಇದು ಯಾವುದು? ಅನಾಫಿಲಿಸ್ ಹೆಣ್ಣು ಸೊಳ್ಳೆಯಿಂದ ವಾಹಕದ ಮೂಲಕ ಬರುವಂಥದ್ದು. ಡೆಂಗ್ಯೂ ಜ್ವರವು ಯಾವುದರಿಂದ ಹರಡುತ್ತದೆ? ಡೆಂಗ್ಯೂ ಜ್ವರವು ವೈರಸ್ನಿಂದ ಉಂಟಾಗುತ್ತದೆ, ಇದು ಸೊಳ್ಳೆಯಿಂದ ಬರುತ್ತೆ. ಮಲೇರಿಯಾ ಬಂದು ಪ್ರೋಟೋಜಾವಾ, ಇದು ಬಂದು ವೈರಸ್. ಪರೋಪಜೀವಿ ಎಂದರೇನು? ಮತ್ತೊಂದು ಜೀವಿಯ ದೇಹದ ಒಳಗೆ ಅಥವಾ ಹೊರಗೆ ವಾಸಿಸುತ್ತಾ ಅದರಿಂದ ಪೋಷಕಾಂಶಗಳನ್ನು ಪಡೆದು ಜೀವಿಯ ಪರೋಪಜೀವಿ ಅಂತ ಹೇಳ್ತಾರೆ. ಉದಾಹರಣೆಗೆ ಕರುಳಿನ ಹುಳಗಳು. ದೀರ್ಘಕಾಲೀನ ರೋಗಗಳು ಎಂದರೇನು? 3 ತಿಂಗಳಿಗಿಂತ ಹೆಚ್ಚು ಕಾಲ ಅಥವಾ ದೀರ್ಘಕಾಲದವರೆಗೆ ಮುಂದುವರಿಯುವ ಕಾಯಿಲೆಯನ್ನು ನಾವು ದೀರ್ಘಕಾಲೀನ ರೋಗಗಳು ಅಂತೀವಿ. ಎಷ್ಟು? 3 ತಿಂಗಳು. ಕ್ಯಾನ್ಸರ್ ಸಂಶೋಧನೆಗೆ ಕೊಡುಗೆ ನೀಡಿದ ಭಾರತೀಯ ಜೈವ ವಿಜ್ಞಾನಿ ಯಾರಪ್ಪ ಅಂದ್ರೆ ಡಾಕ್ಟರ್ ಕಮಲ್ ರಣದಿವೆ. ಡಾಕ್ಟರ್ ಕಮಲ್ ರಣದಿವೆ. ರೋಗ ನಿರೋಧಕ ಶಕ್ತಿ ಎಂದರೇನು? ರೋಗಕಾರಕಗಳು ಮತ್ತು ಸೋಂಕುಗಳ ವಿರುದ್ಧ ಹೋರಾಡುವ ದೇಹದ ನೈಸರ್ಗಿಕ ಸಾಮರ್ಥ್ಯವೇ ರೋಗ ನಿರೋಧಕ ಶಕ್ತಿ. ಲಸಿಕೆ ದೇಹದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂದ್ರೆ, ಲಸಿಕೆಯು ಸತ್ತ, ದುರ್ಬಲಗೊಂಡ ರೋಗಕಾರಕಗಳನ್ನು ಒಳಗೊಂಡಿದ್ದು ದೇಹದ ರೋಗ ನಿರೋಧಕ ವ್ಯವಸ್ಥೆ ರೋಗಗಳ ವಿರುದ್ಧ ಹೋರಾಡಲು ಮುಂಚಿತವಾಗಿಯೇ ತರಬೇತಿ ನೀಡುತ್ತದೆ. ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಯಾರು ಅಂದ್ರೆ ಎಡ್ವರ್ಡ್ ಜೆನ್ನರ್. ಪ್ರಾಚೀನ ಭಾರತದಲ್ಲಿ ಸಿಡುಬಿನ ರಕ್ಷಣೆ ಪಡೆಯಲು ಪ್ರಾಚೀನ ಭಾರತದಲ್ಲಿ ಬಳಸುತ್ತಿದ್ದ ವಿಧಾನ ಯಾವುದು ಅಂದ್ರೆ ವೆರಿಯೋಲೇಷನ್. ಮಕ್ಕಳಲ್ಲಿ ಅತಿ ಸಾರಭೇದಿ ತಡೆಗಟ್ಟುವ ರೋಟಾ ವೈರಸ್ ಲಸಿಕೆ ಅಭಿವೃದ್ಧಿಪಡಿಸಿದ ಭಾರತೀಯರು ಅಂದ್ರೆ ಡಾಕ್ಟರ್ ಮಹಾರಾಜ್ ಕಿಶನ್ ಬಾನ್. ನಾನು ಸ್ಪೀಡ್ ಆಗಿರ್ತೀನಿ ಅಂದ್ರೆ ಹೆಚ್ಚು ಕವರ್ ಆಗಲಿ ಅಂತ ಅಷ್ಟೇ. ಪ್ರತಿಜೀವಕಗಳು ಆಂಟಿಬಯೋಟಿಕ್ಸ್ ಎಂದರೇನು? ಅವುಗಳು ಯಾವುದರ ವಿರುದ್ಧ ಮಾತ್ರ ಕಾರ್ಯನಿರ್ವಹಿಸುತ್ತವೆ? ರೋಗಕಾರಕ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಅಥವಾ ಅವುಗಳನ್ನು ತಡೆಯುವ ಔಷಧಗಳು ಯಾವುವು ಅಂದ್ರೆ ಇವು ಬ್ಯಾಕ್ಟೀರಿಯಾ ಸೋಂಕುಗಳ ವಿರುದ್ಧ ಮಾತ್ರ ಹೋರಾಡುತ್ತವೆ, ವೈರಸ್ಗಳ ವಿರುದ್ಧ ಅಲ್ಲ. ಆಂಟಿಬಯೋಟಿಕ್ ಏನಿದು? ಮೊದಲ ಪ್ರತಿಜೈವಿಕ ಪೆನ್ಸಿಲ್ ಅನ್ನ ಕಂಡು ಹಿಡಿದ ವಿಜ್ಞಾನಿ ಯಾರು ಅಂದ್ರೆ ಪೆನ್ಸಿಲಿನ್ ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳ್ತಾ ಇದ್ದಾರೆ. ಪೆನ್ಸಿಲಿನ್ ಕಂಡುಹಿಡಿದಂತಹ ವಿಜ್ಞಾನಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಅಲೆಕ್ಸಾಂಡರ್ ಫ್ಲೆಮಿಂಗ್ 1928ರಲ್ಲಿ. ಇನ್ನು ಪ್ರತಿಜೀವಕ ಪ್ರತಿರೋಧ ಅಂದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂದ್ರೆ ಬ್ಯಾಕ್ಟೀರಿಯಾಗಳು ಪ್ರತಿಜೀವಕಗಳ ವಿವೇಚನೆ ರಹಿತ ಬಳಕೆಯಿಂದ ಅಂದ್ರೆ ಅತಿಯಾಗಿ ತಿನ್ನೋದ್ರಿಂದ ಔಷಧಿಗಳಿಗೆ ಸಾಯದೆ ಬದುಕುಳಿಯುವ ನಿರೋಧಕತೆಯನ್ನು ಬೆಳೆಸಿಕೊಳ್ತವೆ. ಅತಿಯಾಗಿ ನೀವು ಪದೇ ಆಂಟಿಬಯೋಟಿಕ್ ತಗೊಂಡಿದ್ರೆ ಅದು ವರ್ಕ್ ಆಗಲ್ಲ ಅಂತ ಅಷ್ಟೇ. CPR ಅಂದ್ರೆ ಏನು ಅಂದ್ರೆ ಕಾರ್ಡಿಯೋ ಪಲ್ಮನರಿ ರೆಸಿಸ್ಟೆನ್ಸಿಯಸ್ ಎನ್ನುವಂಥದ್ದು. ಇನ್ನು ಸಾಂಕ್ರಾಮಿಕ ರೋಗಗಳನ್ನ ಹರಡುವ ಸೊಳ್ಳೆಗಳು ಮತ್ತು ನೊಣಗಳ ಕೀಟಗಳನ್ನ ನಾವೇನಂತೀವಿ? ವೆಕ್ಟರ್ ಅಂತ ಕರಿತೀವಿ, ನಿಮ್ಗೆ ಗೊತ್ತಿದೆ. ಇನ್ನು ಅಧ್ಯಾಯ 4 ನೋಡ್ಬಿಡೋಣ. ಹಾಗೆ ವಿದ್ಯುತ್ ಶಕ್ತಿ, ಕಾಂತೀಯ ಉಷ್ಣದ ಪರಿಣಾಮಗಳು. ವಿದ್ಯುತ್ ಪ್ರವಾಹವಿರುವ ತಂತಿ ತನ್ನ ಸುತ್ತಲೂ ಏನನ್ನು ಉಂಟು ಮಾಡುತ್ತದೆ? ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತದೆ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವನ್ನು ಮೊದಲು ಕಂಡು ಹಿಡಿದವರು ಯಾರು ಅಂದ್ರೆ ಆನ್ ಕ್ರಿಶ್ಚಿಯನ್ ಆಯ್ಸ್ಟರ್ಡ್. ಓಕೆ,
ಕಾಂತಕ್ಷೇತ್ರ ಎಂದರೇನು? ಕಾಂತ ಅಥವಾ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕದ ಸುತ್ತಲೂ ಕಾಂತೀಯ ಪರಿಣಾಮವನ್ನು ಅನುಭವಿಸುವಂತಹ ಪ್ರದೇಶವನ್ನು ನಾವು ಕಾಂತಕ್ಷೇತ್ರ ಅಂತೀವಿ. ವಿದ್ಯುತ್ ಕಾಂತ ಎಂದರೇನು? ವಿದ್ಯುತ್ ಪ್ರವಾಹದಿಂದ ಕಾಂತದಂತೆ ವರ್ತಿಸುವ ತಂತಿಯ ಸುರುಳಿಯನ್ನು ವಿದ್ಯುತ್ ಕಾಂತ ಅಂತ ಹೇಳ್ತೀವಿ. ಇನ್ನು ವಿದ್ಯುತ್ ಕಾಂತ ಹೆಚ್ಚು ಪ್ರಬಲಗೊಳ್ಳಲು ಅದರ ಒಳಭಾಗದಲ್ಲಿ ಏನನ್ನು ಬಳಸಲಾಗಿದೆ? ಕಬ್ಬಿಣದ ತಿರುಳನ್ನು ಬಳಸಲಾಗಿದೆ. ವಿದ್ಯುತ್ ಕಾಂತ ಹೊಂದಿರುವ ಎರಡು ಧ್ರುವಗಳು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ವಿದ್ಯುತ್ ಕಾಂತದ ಧ್ರುವತೆಯನ್ನು ಹೇಗೆ ಅದಲು ಬದಲು ಮಾಡಬಹುದು ಅಂದ್ರೆ ವಿದ್ಯುತ್ ಕಾಂತದ ದಿಕ್ಕನ್ನು ಬದಲಿಸುವ ಮೂಲಕ. ವಿದ್ಯುತ್ ಕಾಂತದ ಸಾಮರ್ಥ್ಯವನ್ನು ಹೆಚ್ಚಿಸಲು ಇರುವ ಎರಡು ವಿಧಾನಗಳು. ವಿದ್ಯುತ್ ಪ್ರವಾಹದ ಪ್ರಮಾಣವನ್ನ ಹೆಚ್ಚಿಸುವುದು, ಸುರುಳಿಯ ಸುತ್ತುಗಳನ್ನು ಹೆಚ್ಚಿಸುವಂಥದ್ದು. ಕಾರ್ಖಾನೆಗಳು ಮತ್ತು ಗುಜರಿ ಮಾರುಕಟ್ಟೆಗಳಲ್ಲಿ ಭಾರವಾದ ಲೋಹವನ್ನು ಎತ್ತಲು ಏನನ್ನು ಬಳಸ್ತಾರೆ? ಎತ್ತುವ ವಿದ್ಯುತ್ ಕಾಂತಗಳು ಅಂದ್ರೆ ಮ್ಯಾಗ್ನೆಟಿಕ್ ಅನ್ನು ಬಳಸ್ತಾರೆ. ಭೂಮಿಯ ಕಾಂತಕ್ಷೇತ್ರಕ್ಕೆ ಮುಖ್ಯ ಕಾರಣ ಭೂಮಿಯ ಆಳದ ತಿರುಳಿನಲ್ಲಿರುವಂತಹ ದ್ರವರೂಪದ ಕಬ್ಬಿಣದ ಚಲನೆಯಿಂದ ಉಂಟಾಗುವಂತಹ ವಿದ್ಯುತ್ ಪ್ರವಾಹ. ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ ಎಂದರೇನು? ವಾಹಕದ ಮೂಲಕ ವಿದ್ಯುತ್ ಪ್ರವಾಹ ಹರಿದಾಗ ಅದು ಬಿಸಿಯಾಗುವ ವಿದ್ಯಮಾನ ವಿದ್ಯುತ್ ಪ್ರವಾಹ ಉಷ್ಣೋತ್ಪನ್ನ ಪರಿಣಾಮ ಎನ್ನುವರು. ತಾಮ್ರದ ತಂತಿಗಿಂತ ನೈಕ್ರೋಮ್ ತಂತಿಯು ವಿದ್ಯುತ್ ಪ್ರವಾಹದ ಅರಿವಿಗೆ ಹೆಚ್ಚಿನ ಏನನ್ನು ಒಡ್ಡುತ್ತದೆ ಅಂದ್ರೆ ಪ್ರತಿರೋಧವನ್ನು ಒಡ್ಡುತ್ತದೆ. ವಿದ್ಯುತ್ ತಾಪನ ಸಾಧನಗಳಲ್ಲಿ ಬಳಸುವ ಕಬ್ಬಿಣದ ತಂತಿ ಸುರುಳಿಯನ್ನ ಏನಂತಾರೆ ಅಂದ್ರೆ ಕಾಯಿಸುವ ಘಟಕ ಅಂತ, ಹೀಟಿಂಗ್ ಎಲಿಮೆಂಟ್ ಅಂತ ಕರೀತಾರೆ. ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮದ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಎರಡು ಗೃಹೋಪಯೋಗಿಗಳು ಯಾವಂದ್ರೆ ಇಸ್ತ್ರಿಪೆಟ್ಟಿಗೆ, ವಿದ್ಯುತ್ ಹೀಟರ್. ತಂತಿಯಲ್ಲಿ ಉತ್ಪತ್ತಿಯಾಗುವ ಉಷ್ಣದ ಪ್ರಮಾಣವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತೆ ಅಂದ್ರೆ ತಂತಿಯ ವಸ್ತು, ದಪ್ಪ, ಉದ್ದ, ವಿದ್ಯುತ್ ಪ್ರವಾಹದ ಪ್ರಮಾಣ ಮತ್ತು ವಿದ್ಯುತ್ ಹರಿಯುವ ಅವಧಿ. ಎಲೆಕ್ಟ್ರಿಕ್ ಹೀಟರ್, ಐರನ್ ಬಾಕ್ಸ್, ಟೋಸ್ಟರ್ಗಳಲ್ಲಿ ಬಳಸುವ ಕಾಯಿಲ್ಗಳನ್ನು ಏನೆಂದು ಕರೆಯಲಾಗುತ್ತೆ ಅಂದ್ರೆ ಆ ಕಾಯಿಲ್ಗಳನ್ನ ಎಲಿಮೆಂಟ್ ಎಂದು ಕರೀತಾರೆ. ಸಾಮಾನ್ಯವಾಗಿ ನೈಕ್ರೋಮ್ ಅನ್ನ ಬಳಸ್ತಾರೆ. ಹೀಟರ್ಗಳಲ್ಲಿ ಇರ್ಬೋದು, ಐರನ್ ಬಾಕ್ಸ್ ಅಲ್ಲಿ ಅಲ್ಲೆಲ್ಲ ನೈಕ್ರೋಮ್ ಅನ್ನ ಬಳಸ್ತಾರೆ ತಾಮ್ರದ ಬದಲು. ಹಳೆಯ ಮಾದರಿಯ ವಿದ್ಯುತ್ ಬಲ್ಬ್ಗಳಲ್ಲಿ ಬೆಳಕನ್ನ ನೀಡುವ ತಂತಿಯನ್ನ ಏನೆಂದು ಕರೆಸಿದ್ರು? ಅದು ಯಾವುದನ್ನು ತಯಾರಿಸಿದ್ರು ಅಂದ್ರೆ ಫಿಲ್ಮೆಂಟ್ ಅಂತ ಕರೀತಿದ್ರು. ಅದನ್ನ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿರುವಂತಹ ಟಂಗ್ಸ್ಟನ್ ಲೋಹದಿಂದ ತಯಾರಿಸುತ್ತಿದ್ರು. ವಿದ್ಯುತ್ ಫ್ಯೂಸ್ ನ ಮುಖ್ಯ ಕಾರ್ಯವೇನು? ಇದನ್ನ ಯಾವ ತತ್ವದ ಆಧಾರದ ಮೇಲೆ ನಿರ್ಮಿಸಲಾಗುತ್ತೆ ಅಂದ್ರೆ ಸರ್ಕ್ಯೂಟ್ ನಲ್ಲಿ ಅತಿಯಾದ ವಿದ್ಯುತ್ ಪ್ರವಾಹ ಆದಾಗ ಉಪಕರಣಗಳು ಹಾಳಾಗದಂತೆ ಮತ್ತು ಬೆಂಕಿ ಅವಘಡಗಳು ತಪ್ಪಿಸುವುದನ್ನೇ ಫ್ಯೂಸ್ ನ ಕಾರ್ಯ. ಇದು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮದ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಆಧುನಿಕ ವಿದ್ಯುತ್ ಮಂಡಲದಲ್ಲಿ ಸುರಕ್ಷತೆಗಾಗಿ ಫ್ಯೂಸ್ಗಳ ಬದಲಾಗಿ ಏನನ್ನು ಬಳಸ್ತಾರೆ? MCB ಅಂದ್ರೆ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಎನ್ನುವಂಥದ್ದು. ಇನ್ನು ಎಲೆಕ್ಟ್ರಿಕಲ್ ಬಿಲ್, ವಿದ್ಯುತ್ ಗಂಟೆಗಳಲ್ಲಿ ಬಳಸಲಾಗುವ ಸಾಧನ ಯಾವುದು? ವಿದ್ಯುತ್ ಕಾಂತ. ಇನ್ನು 5ನೇ ಚಾಪ್ಟರ್. ಸ್ನೇಹಿತರೆ, ಸದ್ಯಕ್ಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ಕೊಡಬೇಕಾಗಿರುವಂತಹ ಇನ್ಫಾರ್ಮೇಶನ್ ಅನ್ನ ನಿಮಗೆ ಕೊಟ್ಟಿದ್ದೀನಿ. ಸ್ನೇಹಿತರೆ, ನಾನು ಹೇಳ್ತಾ ಇರೋದು ಏನಂದ್ರೆ ತುಂಬಾ ಬೇಗ ಈ PDF ಅನ್ನ ಮಾಡಲಾಗಿದೆ. ಅಂದ್ರೆ ನನ್ನ ರಿಕ್ವೆಸ್ಟ್ ಮೇಲೆಗೆ ನಮ್ಮ ಟೀಮ್ ಅದನ್ನ ರೆಡಿ ಮಾಡಿರುವಂಥದ್ದು. ಐ ಥಿಂಕ್ ಎಲ್ಲವನ್ನ ಕವರ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾವ್ದಾದ್ರು ಈ PDF ಬೇಕು ಅಂದ್ರೆ ಆಗ್ಲೇ ಹೇಳಿದಂತೆ ಈ ನಂಬರ್ಗೆ, ಯಾವ ನಂಬರ್ಗೆ 9945005138ಗೆ ವಾಟ್ಸಪ್ ಮೂಲಕ 9945005138ಗೆ ಆದಷ್ಟು ವಾಟ್ಸಪ್ ಮೂಲಕವೇ ನೀವು ಕಮ್ಯುನಿಕೇಟ್ ಮಾಡಿ.